ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಶಸ್ತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇನ್ನೂ ಅವ್ರು ಹೇಳಿದ್ರು ಈ ಸನ್ಮಾನವನ್ನು ಮಾಡೋದ್ರ ಮಾತನ್ನು ಸಹ ಅವ್ರು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವೇನು ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ವಿ, ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ವಿ. ಆ ಪೂರ್ವಭಾವಿ ಸಭೆಗೆ ನಾನು ಹೋಗಿದ್ದೆ. ಪೂರ್ವಭಾವಿ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು. ಈ ಬಾರಿ ಬಾಬಾ ಸಾಹೇಬ್ರ ಜಯಂತಿಯನ್ನು ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವತ್ತು ಏನು ಪೂರ್ವಭಾವಿ ಸಭೆಯಲ್ಲಿ ಮಾಡಿದ್ವಿ. ಅದಾದ ನಂತರ ಅವರ ಜನ್ಮ ದಿನಾಚರಣೆಯ ದಿವಸ ಅಂಬೇಡ್ಕರ್ ಭವನದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಮ್ಮ ತಾಲೂಕು ಆಡಳಿತ ಜೊತೆಗೆ ನಮ್ಮೆಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯ, ಜಾತಿ, ಜನಾಂಗ, ಧರ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಸಹ ಸಂತೋಷ ತಂದು ಕೊಡ್ತಕ್ಕಂಥ ವಿಚಾರ ಇದೆ. ನಾನು ಬೆಳಗ್ಗೆಯಿಂದ ಪೂರ್ವಭಾವಿ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ತೀರ್ಮಾನ, ಒಂದಷ್ಟು ಕಮಿಟಿಗಳನ್ನ ಮಾಡಿದ್ವಿ, ಅಲ್ಲಿಗೆ ಅಧಿಕಾರಿಗಳನ್ನ ಸೇರಿಸಿದ್ವಿ, ನಮ್ಮ ಸಂಘ ಸಂಸ್ಥೆಯ ಕಾರ್ಯಕರ್ತರುಗಳನ್ನ, ಮುಖಂಡಗಳನ್ನ ಸೇರಿಸಿದ್ವಿ, ಆ ಸಲಹೆ ಸೂಚನೆಗಳನ್ನೆಲ್ಲವನ್ನ ತೆಗೆದುಕೊಂಡ್ವಿ. ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದೆಲ್ಲವನ್ನು ಸಹ ಆ ಒಂದು ಕಮಿಟಿಗಳಲ್ಲಿ ತೀರ್ಮಾನವನ್ನು ಮಾಡಿ ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಾನು ಬೆಳಗ್ಗೆ ಏನು ಮೆರವಣಿಗೆ ಆನೆ ಕರೆಸಲೇಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕೆಲವು ಕಾರ್ಯಕರ್ತರು ನಮಗೆ ಸಲಹೆ ಕೊಟ್ಟರು. ಬಹುಶಃ ನಮ್ಮ ಅಂಬೇಡ್ಕರ್ ಅವರ ಹೆಸರಿನಲ್ಲೇ ಭೀಮರಾವ್ ಅಂತ ಇದೆ. ಇವತ್ತು ಅವ್ರ ಹೆಸರಿಗೆ ತಕ್ಕಂತೆ ಆ ಭೀಮ ಒಂದು ಆನೆಯನ್ನು ಕರೆಸಿ, ಭೀಮ ಅಲ್ಲ, ಭೀಮನಂತೆ ಶಕ್ತಿಯುತವಾದಂಥ ಆನೆಯನ್ನು ಕರೆಸಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ವಿಶೇಷ ಏನಂತ ಹೇಳಿದ್ರೆ, ನಮ್ಮ ವೇದಿಕೆ ಮೇಲೆ ಇವತ್ತು ಹಲವಾರು ಜನ ಮುಖಂಡರು ಒಂದು ಸಲಹೆ ಕೊಟ್ಟರು. ಇವತ್ತು ಮಹೇಶ್ವರ್ ಭಾಷಣ ಮಾಡ್ಬೇಕಾದ್ರು 17 ಬಾಬಾ ಸಾಹೇಬ್ರನ್ನ ಒಂದು ಜಾತಿಯ ಸಂಕೋಲೆ ಒಳಗಡೆ ಸಿಲುಕಿಸ್ತಕ್ಕಂಥ ಕೆಲಸ ಆಗಬಾರ್ದು, ಅವರು ವಿಶ್ವಮಾನವ, ವಿಶ್ವದ ಮಹಾನಾಯಕ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ನಮ್ಮ ವೇದಿಕೆ ಮೇಲೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ವ ಜನಾಂಗದ ಮುಖಂಡರುಗಳು ಸಹ ಈ ವೇದಿಕೆ ಮೇಲಿದ್ದಾರೆ. ಜೊತೆ ಕಾರ್ಯಕ್ರಮದ ಮೆರವಣಿಗೆ ಉದ್ದಕ್ಕೂ ಸಹ ಮಹೇಶ್ವರ್ ಹೇಳ್ಬೇಕಾದ್ರೆ ಹೇಳೋದು, ಇವತ್ತು ವಾಚನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದ್ಯಾರು ಸಹ ಒಪ್ತಕ್ಕಂಥ ಘಟನೆ ಅಲ್ಲವೇ ಅಲ್ಲ. ನಾವೆಲ್ಲರೂ ಸಹ ಖಂಡನೆಯನ್ನು 100ಕ್ಕೆ 100 ಮಾಡ್ತೀವಿ. ಬಹುಶಃ ಘಟನೆ ನಡಿಬಾರ್ದಾಗಿತ್ತು. ಮಾಡಿರೋರಿಗೆ ಸೂಕ್ತವಾದಂಥ ಶಿಕ್ಷೆ ಆಗಲೇಬೇಕು. ಇವತ್ತು ಬಾಬಾ ಸಾಹೇಬ್ರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಅದಕ್ಕಿಂತ ಹೀನ ಕೃತ್ಯ ಮತ್ತೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಇಷ್ಟೊಂದು ಸಂತೋಷದಿಂದ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ, ನಾವೆಲ್ಲ ನಮ್ಮ ಸ್ವಇಚ್ಛೆಯಿಂದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಬಾಬಾ ಸಾಹೇಬರು ಕಾರಣ. ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕಾರಣ. ಸಂವಿಧಾನವನ್ನು ಅವರು ಕೊಡದೆ ಹೋಗಿದ್ದಿದ್ರೆ, ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳನ್ನ ಕೊಡದೆ ಹೋಗಿದ್ರೆ ನಾನು ಸಹ ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವು ಯಾರು ಸಹ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನೂ ಸಹ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದ್ದರಿಂದ ಇವತ್ತು ಏನು ಕಾರ್ಯಕ್ರಮದಲ್ಲಿ ಏನು 5ರಿಂದ ಪ್ರಾರಂಭ ಆಯಿತು, ಕಾರ್ಯಕ್ರಮ ಕೊನೆಗೊಳ್ಳುವವರೆಗೂ ಸಹ ಎಲ್ಲರೂ ಭಾಗವಹಿಸಿದ್ರು. ಬಹಳ ವಿಶೇಷ, ಯಾರು ಸಹ ಮಧ್ಯದಲ್ಲಿ ಹೋಗಲಿಲ್ಲ. ಎಲ್ಲ ಸಮುದಾಯದವರು, ಎಲ್ಲ ಧರ್ಮದ ಜನ, ಎಲ್ಲ ಜಾತಿಯ ಜನ ಬೆಳಿಗ್ಗೆ 11 ಗಂಟೆಗೆ ಏನು ಪ್ರಾರಂಭ ಆಯಿತು 1:30 ತನಕ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಗನ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ, ನಮ್ಮ ಸ್ವಂತದವರ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ, ಇವತ್ತು ಹುಣಸೂರು ತಾಲೂಕಿನಲ್ಲಿ
ಬಾಬಾ ಸಾಹೇಬರ ಜನ್ಮದಿನಾಚರಣೆಯನ್ನ ನಮ್ಮ ಮನೆಯ ಮಗನ ರೀತಿಯಲ್ಲಿ, ನಮ್ಮ ತಂದೆಯ ಜನ್ಮದಿನಾಚರಣೆಯ ರೀತಿಯಲ್ಲಿ, ನಮ್ಮ ಕುಟುಂಬದವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಇವತ್ತು ಆ ಭಾವನೆ ನಾನು ಪ್ರತಿಯೊಬ್ಬರಿಗೂ ಸಹ ಭಾವನೆಯನ್ನು ನೋಡಿದೆ. ಆ ಭಾವನೆ